ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಬೆಳಕಾಗಲಿ. ಯೇಸು ಕ್ರಿಸ್ತನೇ ಅಂತ ನಿನ್ನ ಜೀವಿತದಲ್ಲಿ ಬೆಳಕಾಗಬೇಕಾ? ಅಸತ್ಯದಲ್ಲಿರುವಂತ ಮನುಷ್ಯನಿಗೆ ಸತ್ಯದ ಕಡೆ ಬನ್ನಿ. ಸುಳ್ಳಲ್ಲಿದ್ದೀರನ್ನು ನೋಡಿಕೊಳ್ಳಿ, ಇದು ಜೀವನ ಅಲ್ಲ. ಅಂಧಕಾರದಲ್ಲಿರುವಂತ ಜನರೇ, ಬೆಳಕಿನ ಕಡೆಗೆ ಬನ್ನಿ. ಯೇಸು ಪ್ರಭು ಹೇಳಿದ್ದಾರೆ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ. ಲೋಕಕ್ಕೆ ಬೆಳಕು ಆತನು ಒಂದು ರೂಮ್ಗೋ, ಒಂದು ಏರಿಗೋ, ಒಂದು ಗಲ್ಲಿಗೋ ಬೆಳಕಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ಬೆಳಕು. ಗಲ್ಲಿಗೊಂದು ದೇವರು, ಗ್ರಾಮಕ್ಕೊಂದು ದೇವರು, ಮನೆಗೊಂದು ದೇವರು, ಏರಿಗೊಂದು ದೇವರು ಅಲ್ಲ. ಲೋಕಕ್ಕೆ ದೇವರು, ಲೋಕಕ್ಕೆ ಬೆಳಕು ಆತನು. ಪ್ರಪಂಚವು ಕತ್ತಲೆಯಲ್ಲಿದೆ. ಈ ಪ್ರಪಂಚ ಎಂಬುವಂತ ಅಂಧಕಾರದ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸುವುದಕ್ಕೆ ಯೇಸು ಪ್ರಭು ಹೇಳ್ತಾ ಇದ್ದೇನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನಲ್ಲಿರುವವನು ಕತ್ತಲೆಯಲ್ಲಿ ನಡೆಯದೆ ಬೆಳಕಿನ ಕಡೆಗೆ ನಡೆಯುವನು. ಆ ಬೆಳಕಿನ ಕಡೆ ಹೋಗೋಣ ಪ್ರೇರೆ. ದೇವರು ಅದೇ ಹೇಳ್ತಾ ಇದ್ದಾರಲ್ವಾ? ಆದಿಕಾಂಡ ಮತ್ತೊಂದು ಸರಿ ಓದಿಕೊಳ್ಳ. ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಅಂದ್ರೆ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಬೆಳಕಾಗಲಿ. ಯೇಸು ಕ್ರಿಸ್ತನೇ ಅಂತ ನಿನ್ನ ಜೀವಿತದಲ್ಲಿ ಬೆಳಕಾಗಬೇಕಾ? ಅಸತ್ಯದಲ್ಲಿರುವಂತ ಮನುಷ್ಯನಿಗೆ ಸತ್ಯದ ಕಡೆ ಬನ್ನಿ. ಸುಳ್ಳಲ್ಲಿದ್ದೀರನ್ನು ನೋಡಿಕೊಳ್ಳಿ, ಇದು ಜೀವನ ಅಲ್ಲ. ಅಂಧಕಾರದಲ್ಲಿರುವಂತ ಜನರೇ, ಬೆಳಕಿನ ಕಡೆಗೆ ಬನ್ನಿ. ಯೇಸು ಪ್ರಭು ಹೇಳಿದ್ದಾರೆ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ. ಲೋಕಕ್ಕೆ ಬೆಳಕು ಆತನು ಒಂದು ರೂಮ್ಗೋ, ಒಂದು ಏರಿಗೋ, ಒಂದು ಗಲ್ಲಿಗೋ ಬೆಳಕಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ಬೆಳಕು. ಗಲ್ಲಿಗೊಂದು ದೇವರು, ಗ್ರಾಮಕ್ಕೊಂದು ದೇವರು, ಮನೆಗೊಂದು ದೇವರು, ಏರಿಗೊಂದು ದೇವರು ಅಲ್ಲ. ಲೋಕಕ್ಕೆ ದೇವರು, ಲೋಕಕ್ಕೆ ಬೆಳಕು ಆತನು. ಪ್ರಪಂಚವು ಕತ್ತಲೆಯಲ್ಲಿದೆ. ಈ ಪ್ರಪಂಚ ಎಂಬುವಂತ ಅಂಧಕಾರದ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸುವುದಕ್ಕೆ ಯೇಸು ಪ್ರಭು ಹೇಳ್ತಾ ಇದ್ದೇನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನಲ್ಲಿರುವವನು ಕತ್ತಲೆಯಲ್ಲಿ ನಡೆಯದೆ ಬೆಳಕಿನ ಕಡೆಗೆ ನಡೆಯುವನು. ಆ ಬೆಳಕಿನ ಕಡೆ ಹೋಗೋಣ ಪ್ರೇರೆ. ದೇವರು ಅದೇ ಹೇಳ್ತಾ ಇದ್ದಾರಲ್ವಾ? ಆದಿಕಾಂಡ ಮತ್ತೊಂದು ಸರಿ ಓದಿಕೊಳ್ಳ. ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಅಂದ್ರೆ